ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಕೊಟ್ಟು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಗೆ ಬರ್ತಾರೆ. ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ. ಹೆಚ್ಚು ಕಡಿಮೆ 3 ವರ್ಷಗಳಿಂದ ನಡೀತಾ ಇದ್ದ ನಾಯಕತ್ವ ಬದಲಾವಣೆಯ ಚರ್ಚೆ ಕ್ಲೈಮ್ಯಾಕ್ಸ್ಗೆ ಬಂತು. ಮೂರು ವರ್ಷಗಳ ಹಿಂದೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ 2.5 ವರ್ಷಗಳ ನಂತರ ನಾಯಕತ್ವ ಬದಲಾವಣೆ ಆಗುತ್ತಾ ಆಗದಿಲ್ವಾ ಅನ್ನುವ ಬಗ್ಗೆ ಏರ್ಪಟ್ಟ ಒಪ್ಪಂದ 3 ವರ್ಷಗಳ ನಂತರ ಜಾರಿಗೆ ಬಂತು. ರಾಜೀನಾಮೆ ಸಲ್ಲಿಸಿದ್ದಾರೆ. ಸಣ್ಣ ಫಾರ್ಮಾಲಿಟಿ ಅಷ್ಟೇ. ಲೋಕಭವನದ ಸಿಬ್ಬಂದಿ ಎಲ್ಲ ತಯಾರಿಯಲ್ಲಿದ್ದರು. ಕಾರ್ ಇಳಿದು ಸೀದಾ ಒಳಗೋಗೋದು, ರಾಜೀನಾಮೆ ಪತ್ರವನ್ನು ಪ್ರಭುಶಂಕರ್ ಅವರಿಗೆ ಕೊಡೋದು. ಅವರು ರಾಜ್ಯಪಾಲರಿಗೆ, ಇಂದೋರ್ನಲ್ಲಿರುವ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸುತ್ತಾರೆ. ರಾಜ್ಯಪಾಲರು ಅದರ ಮೇಲೆ ಅಕ್ಸೆಪ್ಟೆಡ್ ಅಂತ ಬರೆದು ಸೈನ್ ಹಾಕಿ ವಾಪಸ್ ರಾಜಭವನಕ್ಕೆ ಕಳಿಸ್ತಾರೆ, ಲೋಕಭವನಕ್ಕೆ ಕಳಿಸ್ತಾರೆ. ಆ ಕ್ಷಣದಿಂದ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ತಾರೆ. ಕೇರ್ ಟೇಕರ್, ಹಂಗಾಮಿ ಮುಖ್ಯಮಂತ್ರಿ ಆಗ್ತಾರೆ ಹೊಸ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕರಿಸುವ ತನಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.